ದೇಶದ ಹೆಮ್ಮೆಯ ಯೂನಿವರ್ಸಿಟಿಯೊಂದು ಜಾಗತಿಕ ಮಟ್ಟಕ್ಕೆ ಏರಿದ್ರೆ ಅದರ ಲಾಭ ಯಾರಿಗೆ? ನಮ್ಮ ದೇಶಕ್ಕೆ, ನಮ್ಮ ವಿದ್ಯಾರ್ಥಿಗಳಿಗೆ. ಅಂತಹದ್ದೇ ಒಂದು ಸಾಧನೆ ಮೆರಿತಾ ಇದೆ ಎಂಎಸ್ ರಾಮಯ್ಯ. ಇದೀಗ ದೇಶದಲ್ಲಷ್ಟೇ ಅಲ್ಲ, ಅಮೆರಿಕದ ಆಲ್ಬನಿ ಯೂನಿವರ್ಸಿಟಿ ಜೊತೆ ಸಹಗೂಡಿ ಸಂಶೋಧನಾ ಕ್ಷೇತ್ರದಲ್ಲಿ ವಿಕ್ರಮವನ್ನೇ ಸಾಧಿಸೋಕೆ ಹೊರಟಿದೆ. ಅದೇ ಹೊತ್ತಿನ ವಿಶೇಷ. ಎಂಎಸ್ ರಾಮಯ್ಯ RISM ಗ್ರೇಟ್ ಅವಕಾಶ. ನಾನು ಸೌಖ್ಯ ಸೊರಬ. RISM ಅಂದ್ರೆ ಅದು ಕೇವಲ ಸೈನ್ಸ್ ಅಲ್ಲ, ಕೇವಲ ಮ್ಯಾನೇಜ್ಮೆಂಟ್ ಕೂಡ ಅಲ್ಲ. ಅದು ಸಂಶೋಧನೆ ಮತ್ತು ಉದ್ಯೋಗ ಹಾಗೂ ಉದ್ಯಮ ಮೂರನ್ನು ಒಟ್ಟುಗೂಡಿಸುವ ವಿಶೇಷ ಪ್ರಯೋಗ. ಆ ಪ್ರಯೋಗದ ಪ್ರತಿಫಲವೇ ಈ RISM. ಅಮೆರಿಕದ ಖ್ಯಾತ ಯೂನಿವರ್ಸಿಟಿ ಜೊತೆಗೂಡಿ ದೇಶದ ಕೀರ್ತಿ ಪತಾಕೆಯನ್ನ ಆಕಾಶದೆತ್ತರಕ್ಕೆ ಹಾರಿಸೋ ಕನಸು ಕಂಡಿದೆ. ಇದೀಗ ದೇಶದಲ್ಲಷ್ಟೇ ಅಲ್ಲ, ಜಗದ್ವಿಖ್ಯಾತಿ ಪಡೆದುಕೊಂಡಿದೆ. ಅಮೆರಿಕದಲ್ಲಿ ಪ್ರಸಿದ್ಧಿ ಪಡೆದಿರುವ ಆಲ್ಬಾನಿಯಾ ಸ್ಟೇಟ್ ಯೂನಿವರ್ಸಿಟಿ ಆಫ್ ನ್ಯೂಯಾರ್ಕ್ ಜೊತೆಗೂಡಿ ರಾಮಯ್ಯ ಸಮೂಹ ಸಂಸ್ಥೆ ಒಂದು ಹೊಸ ಇನ್ಸ್ಟಿಟ್ಯೂಟ್ ಆರಂಭ ಮಾಡಿದೆ. ಅದರ ಹೆಸರು RISM ಇನ್ಸ್ಟಿಟ್ಯೂಟ್. RISM ಎಂದರೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಬೆಂಗಳೂರಿನಲ್ಲಿರುವ ಪ್ರತಿಷ್ಠಿತ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗಳ ಸಾಲಿಗೆ ಈಗ ಮತ್ತೊಂದು ಇನ್ಸ್ಟಿಟ್ಯೂಟ್ ಸ್ಪೆಷಲ್ ಆಗಿ ಎಂಟ್ರಿ ಕೊಟ್ಟಿದೆ, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಅಮೆರಿಕದಲ್ಲಿ ಸಾರ್ವಜನಿಕ ಮತ್ತು ಸಂಶೋಧನಾ ವಿಶ್ವವಿದ್ಯಾಲಯವಾಗಿ ಪ್ರಖ್ಯಾತಿಯನ್ನು ಪಡೆದಿರುವ ಈ ಆಲ್ಬಾನಿಯಾ ಸ್ಟೇಟ್ ಯೂನಿವರ್ಸಿಟಿ ಆಫ್ ನ್ಯೂಯಾರ್ಕ್ ವಿಜ್ಞಾನ ತಂತ್ರಜ್ಞಾನವನ್ನು ಜಾಗತಿಕ ಮಟ್ಟದಲ್ಲಿ ವಿಖ್ಯಾತಿಗಳಿಸಿರುವ ಸಂಸ್ಥೆ. ಇತ್ತ ರಾಮಯ್ಯ ಇನ್ಸ್ಟಿಟ್ಯೂಟ್ ಈಗಾಗಲೇ ಶಿಕ್ಷಣ, ವೈದ್ಯಕೀಯ, ಕಾನೂನು ವಿಭಾಗ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಸೇವೆಯನ್ನು ಒದಗಿಸ್ತಾ ಇದೆ. ಎರಡೂ ಈಗ ಒಟ್ಟಾಗಿವೆ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮ್ಯಾನೇಜ್ಮೆಂಟ್ ಯೂನಿವರ್ಸಿಟಿಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಮೂಲಕ ಡಾಕ್ಟರ್ MS ರಾಮಯ್ಯ ಅವರ ಗೋಕುಲ ಎಜುಕೇಷನ್ ಫೌಂಡೇಶನ್ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ಆಲ್ಬಾನಿ ಯೂನಿವರ್ಸಿಟಿಯ ಸಹಯೋಗದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಶಿಕ್ಷಣ ನೀಡಲು ಮುಂದಾಗಿದೆ. ಅಮೆರಿಕದ ಆಲ್ಬನಿ ಯೂನಿವರ್ಸಿಟಿ ಸಹಯೋಗದಲ್ಲಿ RISM ಇನ್ಸ್ಟಿಟ್ಯೂಟ್. ಭಾರತದಲ್ಲೇ ಮೊದಲ ಬಾರಿಗೆ ವಿದೇಶಿ ಯೂನಿವರ್ಸಿಟಿ ಸಹಯೋಗದಲ್ಲಿ RISM ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ನೀಡುವ ಗುರಿ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಉದ್ಘಾಟನಾ ಕಾರ್ಯಕ್ರಮ ದೀಪ ಹಚ್ಚುವುದರ ಮೂಲಕ ನಡೆಯಿತು. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎಂಬ ವಾಕ್ಯದಂತೆ ರಾಜ್ಯದ ಪ್ರತಿಷ್ಠಿತ ಯೂನಿವರ್ಸಿಟಿ ಮತ್ತು ಅಮೆರಿಕದ ಪ್ರತಿಷ್ಠಿತ ಯೂನಿವರ್ಸಿಟಿ ಒಟ್ಟಾದ ಕಾರ್ಯಕ್ರಮ ಅದು. You must understand the philosophy of our institution. Jnanam Vijnanam Cha Bhakti Sahitam. This is our philosophy. University of State of Albany is our elder brother. I am a younger brother. I have come to you to learn. I am bowing my head to learn. I want to learn for my country, for my people.
ಕಾರ್ಯಕ್ರಮದಲ್ಲಿ ಆರ್ಐಎಸ್ಎಂನ ಕುಲಪತಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಹಾಗೂ ಅಮೆರಿಕ ಆಲ್ಬನಿ ಯೂನಿವರ್ಸಿಟಿಯ ಪ್ರೆಸಿಡೆಂಟ್ ಆಗಿರುವ ಡಾಕ್ಟರ್ ಹವಿದಾನ್ ರೋಡರ್ಗಿಸ್ ಮತ್ತು ಮಾಜಿ ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾಗಿದ್ದ ಡಾಕ್ಟರ್ ಎಂಎಂ ಪಲ್ಲಂ ರಾಜು ಸೇರಿದಂತೆ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೇಷ್ಠ ಶಿಕ್ಷಣವೇ ಆರ್ಐಎಸ್ಎಂ ಧ್ಯೇಯ. ಕುಲಪತಿ ಡಾಕ್ಟರ್ ಎಂಆರ್ ಜಯರಾಮ್. ಆರ್ಐಎಸ್ಎಂ ಕುಲಪತಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರು ಶ್ರೇಷ್ಠ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವುದು ನಮ್ಮ ಗುರಿ ಎಂದರು. ಪ್ರಪಂಚದೆಲ್ಲೆಡೆ ಕೌಶಲ್ಯಕ್ಕೆ ಹೆಚ್ಚು ಮಹತ್ವವಿದೆ. ಶಿಕ್ಷಣ ಸಂಸ್ಥೆಗಳು ನೀಡಬೇಕಿದೆ. ಅಂತಹ ಶಿಕ್ಷಣವನ್ನ ಆರ್ಐಎಸ್ಎಂ ನೀಡುತ್ತದೆ ಎಂದರು. ಜಾಗತಿಕ ಮಟ್ಟದಲ್ಲಿ ಭಾರತದ ಪಾತ್ರ ದೊಡ್ಡದು. ಆಲ್ಬನಿ ವಿವಿ ಅಧ್ಯಕ್ಷ. ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಅಮೆರಿಕದ ನ್ಯೂಯಾರ್ಕ್ ನಗರದ ಆಲ್ಬನಿ ಯೂನಿವರ್ಸಿಟಿ ಸಹಯೋಗದಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ವಿದ್ಯಾರ್ಥಿಗಳಿಗೆ ದೊರೆಯುತ್ತದೆ. Will India be a consumer of global technologies or a creator? Will we remain a large market or emerge as a knowledge superpower? Will we import solutions to our challenges or develop them ourselves? These are pertinent questions of the day as we launch RISM. Today, in an integrated and interdependent world, the aptitude for the acquisition of knowledge and skills has evolved. Mindful of the primary quest for employment and a livelihood, and especially of those that are in demand across the globe. The evolution of technology and their applications have impacted the world in multiple ways and have become the torchbearers for progress and change. While the yearning for higher education in the arts and humanities continues to be a constant, the modern world has established a premium on scientific disciplines, especially medicine and engineering. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಲ್ಬನಿ ಯೂನಿವರ್ಸಿಟಿಯ ಅಧ್ಯಕ್ಷರಾದ ಡಾಕ್ಟರ್ ಅವಿದಾನ್ ರಾಡ್ರಿಗಸ್, ಆಲ್ಬನಿ ಯೂನಿವರ್ಸಿಟಿ ಶೈಕ್ಷಣಿಕವಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದೀಗ ಆಲ್ಬನಿ ಮತ್ತು ಆರ್ಐಎಸ್ಎಂ ಯೂನಿವರ್ಸಿಟಿ ಭಾರತದಲ್ಲಿ ಅತಿ ಉತ್ತಮವಾದ ಮತ್ತು ಶ್ರೇಷ್ಠವಾದ ಶಿಕ್ಷಣವನ್ನು ಒದಗಿಸಲು ಮುಂದಾಗಿದೆ. ಮುಂದುವರಿಯುತ್ತಿರುವ ದೇಶಗಳಲ್ಲಿ ಭಾರತದ ಪಾತ್ರ ಹೆಚ್ಚಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಕೌಶಲ್ಯಯುತ ಶಿಕ್ಷಣ ನೀಡುವುದು ನಮ್ಮ ಗುರಿ ಎಂದರು. When I brought a research team to India to study the impacts of the Indian Ocean tsunami on communities in Tamil Nadu, in Nagapattinam, in Pondicherry, in Karakal, that really would be the beginning of a path that led us to today. That was the beginning of a path in which we will build and strengthen our partnerships in India. That led the university at Albany to establish ಸಂಶೋಧನೆಗೆ ಫೋಕಸ್ ಮಾಡಿರುವ ಆರ್ಐಎಸ್ಎಂನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀ ಗುರುಚರಣ್ ಗೊಲ್ಲೇಕೇರಿ ಮಾತನಾಡಿ, ಆರ್ಐಎಸ್ಎಂ, ರಾಮಯ್ಯ ಫೌಂಡೇಶನ್ ಡೆವಲಪ್ಮೆಂಟ್ ಹಾಗೂ ಆಲ್ಬನಿ ಹೀಗೆ ಒಟ್ಟು 3 ಯೂನಿವರ್ಸಿಟಿ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗೆ ಕೌಶಲ್ಯದ ಜೊತೆ ಶಿಕ್ಷಣವನ್ನು ನೀಡಲಾಗುತ್ತದೆ. ಇನ್ನುಳಿದಂತೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಭವವುಳ್ಳ ಪ್ರೊಫೆಸರ್ಗಳಿಂದ ಬೋಧನೆ ನಡೆಯುತ್ತದೆ. ನಮ್ಮ ಸೈನ್ಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸೆಮಿಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್, ವಿಜ್ಞಾನ, ಟೆಕ್ನಾಲಜಿ ಸೇರಿದಂತೆ ಹಲವು ರೀತಿಯ ಶಿಕ್ಷಣಗಳನ್ನು ನೀಡಲಾಗುತ್ತದೆ. ಐಐಟಿ ಹಾಗೂ ಸೊಸೈಟಿಗೆ ಸಹಾಯವಾಗುವಂತಹ ರಿಸರ್ಚ್ನಲ್ಲಿ ನೀಡಲಾಗುತ್ತದೆ. ಐಐಟಿಗಳಿಂದಲೂ ಕೂಡ ಪ್ರೊಫೆಸರ್ಗಳಿಂದಲೂ ಬೋಧನೆ ನಡೆಯುತ್ತದೆ ಎಂದು ತಿಳಿಸಿಕೊಟ್ಟರು. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇವತ್ತು ನಮ್ಮ ರಾಜ್ಯದ ಹಾಗೂ ಭಾರತ ದೇಶದಲ್ಲಿ ಮೊದಲನೇ ಬಾರಿ ಒಂದು ಡಿಸ್ಟಿಂಕ್ಟ್ STEM ಯೂನಿವರ್ಸಿಟಿ ಲಾಂಚ್ ಮಾಡಿದ್ದೀವಿ. ಕೆಲವೊಂದು ವಿಶಿಷ್ಟವಾದಂಥ ಅಂಶಗಳನ್ನ
ಹೇಳ್ತೀನಿ. ಮೊದಲನೇದಾಗಿ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಏನು ಇವತ್ತು ಲಾಂಚ್ ಮಾಡಿದ್ದೀವಿ, ಅವರ ಒಂದು ಯೂನಿವರ್ಸಿಟಿ ಆಫ್ ಆಲ್ಬನಿ ಜೊತೆ ಯುನೈಟೆಡ್ ಸ್ಟೇಟ್ಸಿಂದ ಒಂದು ಒಪ್ಪಂದ ಇದೆ, ಕಾಲ್ಡ್ ನಾಲೆಡ್ಜ್ ಪಾರ್ಟ್ನರ್ಶಿಪ್. ಒಟ್ಟಾರೆ RISM ಶಿಕ್ಷಣ, ತಂತ್ರಜ್ಞಾನ ಹಾಗೂ ಉತ್ಕೃಷ್ಟ ಶಿಕ್ಷಣದ ಮೂಲಕ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಶಿಕ್ಷಣ ಜಗತ್ತಿನಲ್ಲಿ ಹೊಸ ದಾಖಲೆಯನ್ನ ಬರೆಯಲು ಮುಂದಾಗಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಿಮ್ಮ ಮೊದಲ ಆಯ್ಕೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದರ ಗುರಿ, ಉದ್ದೇಶ ಹಾಗೂ ಲಾಭ ಏನು ಅನ್ನೋದನ್ನ ಹೇಳ್ತೀವಿ. ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಕೇವಲ ಎಜುಕೇಶನ್ ನೀಡಿದ್ರೆ ಆಗಲ್ಲ, ಆ ಶಿಕ್ಷಣದ ಎಂಡ್ ಏನು ಅನ್ನುವುದನ್ನು ಹೇಳಬೇಕು. ಅದರ ಲಾಭ ಓದಿದವರಿಗೂ ಆಗಬೇಕು, ಹಾಗೆ ಓದಿದವರ ಲಾಭ ಸಮಾಜಕ್ಕೂ ಆಗಬೇಕು. ಶಿಕ್ಷಣದಿಂದ ಸಮಾಜಕ್ಕೆ ಲಾಭ ಆಗದೆ ಇದ್ರೆ ಯಾರಿಗೇನ್ ಪ್ರಯೋಜನ ಅಲ್ವಾ? MS ರಾಮಯ್ಯ ಈ ಹೊಸ ಕನಸು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಗುರಿ ಆಗಿದೆ. ಎಜುಕೇಶನ್ ಫಾರ್ ಸೊಸೈಟಿ ವಿತ್ ಸೈನ್ಸ್ ಅಂಡ್ ರಿಸರ್ಚ್. RISM ಗುರಿ ಸಂಶೋಧನೆ ಜೊತೆಗೆ RISM ಗುರಿಯ ವಿಶಿಷ್ಟ. ಸಾಮಾನ್ಯವಾಗಿ ಶಿಕ್ಷಣ ಸಂಸ್ಥೆಗಳು ಸಿಲೆಬಸ್ನಲ್ಲಿ ಏನಿದೆಯೋ ಅದನ್ನು ಮಕ್ಕಳಿಗೆ ಕಂಠಪಾಠ ಮಾಡಿಸ್ತಾರೆ. ಆದರೆ RISM ಗುರಿ ಅದಲ್ಲ. ಸಂಶೋಧನೆ, ಪ್ರತಿಭಾ ಶೋಧನೆ ಜೊತೆಗೆ ಉದ್ಯೋಗ ಸೃಷ್ಟಿ, ಇದಿಷ್ಟನ್ನು ಸಾಧಿಸುವುದು ನಮ್ಮ ಗುರಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದು ಪ್ರೊಫೆಸರ್ BN ರಘುನಂದನ್. Top 500 universities, probably we have just about 10 universities with figure. Out of 1,300 universities, what are the rest doing? What type of work they are doing? The research activity in most universities are minimum. In India, we have very small, well-known institutions, IITs, Indian Institute of Science, IIMs. We can name just about 30 to 40 such institutions, which figure in global ranking. Question: there are ನೋಡಿದ್ರೆ ಸಂಶೋಧನೆಗೆ ಮೀಸಲಾದ ಯೂನಿವರ್ಸಿಟಿಗಳು ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ ಇದೆ. ಸಂಶೋಧನೆಗೆ ಆದ್ಯತೆ ನೀಡಿದ ಅಮೆರಿಕ, ಚೀನಾ, ಜಪಾನ್ನಂತಹ ದೇಶಗಳು ಯಾವ ರೀತಿಯಲ್ಲಿ ಪ್ರಗತಿ ಸಾಧಿಸಿವೆಯೋ ಅದಕ್ಕಿಂತ ಉತ್ತಮ ಸಾಧನೆಯನ್ನು ಭಾರತ ಮಾಡಲು ಸಾಧ್ಯ. ಆದರೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ದೊಡ್ಡ ಮಟ್ಟದ ಆದ್ಯತೆ ಸಿಗುತ್ತಿಲ್ಲ. ಆ ಕೊರತೆಯನ್ನು ಈ RISM ನೀಗಿಸುವ ಭರವಸೆ ನೀಡಿದ್ದು ರಘುನಂದನ್.
ಇಲ್ಲಿ 1300ಕ್ಕೂ ಹೆಚ್ಚು ಯೂನಿವರ್ಸಿಟಿಗಳಿವೆ. ಆ 1300ರಲ್ಲಿ 30ರಿಂದ 40 ಯೂನಿವರ್ಸಿಟಿಗಳು ಮಾತ್ರವೇ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿವೆ. ಅವುಗಳಲ್ಲಿ ಎಂಎಸ್ ರಾಮಯ್ಯ ಈ ಖ್ಯಾತಿಯನ್ನು RISM ಮೂಲಕ ಇನ್ನಷ್ಟು ವಿಸ್ತರಿಸುವ ಭರವಸೆಯಂತೂ ಇದೆ. And any number of such social problems are around us. We just read about them and then we think it is somebody else's problem to solve this. It's actually our problem. It's our problem to train people to solve the problems. And again, are we, as universities, who are taking the responsibilities? There are changes taking place in the world, very steep changes. I am reminded of a novel our generation at least read about, The Future Shock by Alvin Toffler, talking about how in 70s he wrote about how the future of the world going to be, and he said the technological changes will be so rapid that people will find it very difficult to adapt. ಭಾರತದಲ್ಲಿ ಈ ರೀತಿಯ ಹೊಸ ಪರಿಕಲ್ಪನೆ ಇಟ್ಟುಕೊಂಡಂತಹ ವಿಶ್ವವಿದ್ಯಾಲಯ ಅವಶ್ಯಕತೆ ಇತ್ತು. ಇದನ್ನು ರಾಮಯ್ಯ ವಿವಿಯು ತೋರಿಸಿಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಶಿಕ್ಷಣವನ್ನು ನೀಡುವ ಮೂಲಕ ಪದವೀಧರರಾಗಿ ಬಂದ ತಕ್ಷಣವೇ ಉದ್ಯೋಗ ದೊರೆಯುವಂತೆ ಮಾಡಬೇಕಿದೆ. Everyone, my esteemed colleague, my dear friend, and honorable chairman of Ramaiah Institute of Science and Management, and my elder brother, Dr. Jairam, thank you so much for your partnership. Thank you for your vision. Thank you for all that you have done. And together, we will make your dream come true. ರಾಮಯ್ಯ ಅವರು ಏನೇನು ಕನಸು ಕಂಡಿದ್ದಾರೋ ಆ ಕನಸನ್ನು ನನಸು ಮಾಡುವ ಹಾದಿಯಲ್ಲಿ ಒಂದೊಂದೇ ಹೆಜ್ಜೆ ಇಟ್ಟಿರುವ ಸಂಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಖ್ಯಾತಿ ಮಾಡಲು ಇನ್ನೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಶುಭವಾಗಲಿ.
ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಭಾರತದ ಯೂನಿವರ್ಸಿಟಿಗಳ ಸಾಧನೆ ಕಡಿಮೆ ಅಂತಾನೆ ಹೇಳಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಧನೆ ಬರೆದಿರುವಂತ MS ರಾಮಯ್ಯ ಸಂಸ್ಥೆ ಇನ್ನೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಆಲ್ ದಿ ಬೆಸ್ಟ್ ಹೇಳೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.